ಆಕಾಶದಲ್ಲಿ ಹೊರಡುವ ದುರಾತ್ಮದ ಸೈನ್ಯದ ಜೊತೆ ಹೊರಡುತ್ತಾಗಿ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳುವ ಎಂಬುದಾಗಿ ಕರ್ತನೆ ವಾಕ್ಯದಲ್ಲಿ ನಮ್ಮನ್ನು ಮಾತಾಡ್ತೀರಿ. ಎದುರಿಸುವಂತ ಶಕ್ತಿ ಕೂಡ ನಿಮ್ಮಲ್ಲಿರ್ಬೇಕೆಂಬುದಾಗಿ ವಾಕ್ಯದಲ್ಲಿ ನಮ್ಮನ್ನು ಮಾತಾಡ್ತೀರಿ. ಅದಕ್ಕೆ ನಿಮಗೆ ಸ್ತೋತ್ರ ಸಲ್ಲಿಸಲು ಕರ್ತನೆ. ಪ್ರತಿಯೊಬ್ಬರೊಳಗ ಆಕಾಶದ ಆಳತಕ್ಕಂಥ ದುರಾತ್ಮದ ಸೈನ್ಯಗಳ ಮೇಲೆ, ಅಧಿಕಾರಸ್ಥರ ಮೇಲೆ ಹೊರಡುವಂತ ಶಕ್ತಿ ನಮ್ಮೆಲ್ಲರಿಗೂ ಬೇಕಪ್ಪ ಕರ್ತನೆ. ಇವತ್ತಿನ ಆರಾಧನೆಯಲ್ಲಿ ಭಾಗವಾಗಿದ್ದರಿಂದ ಪ್ರತಿಯೊಬ್ಬರಿಗೆ ಬೇಕು ಅಪ್ಪ ದೇವರೇ. ಕೊಡ್ತಿ ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. Glory, 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 glory. Thank you, Jesus. Thank you, Holy Spirit, in the name of Jesus. Glory, 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 glory. Sida, Yesu Christ, Sida.
ನನ್ನ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಕ್ಕಂಥ ಕುಟುಂಬದವರು, ಬಂಧು ಮಿತ್ರರು, ಬಂಧು ಬಳಗದವರು, ನನ್ನವರು ತನ್ನವರು ನಿಮ್ಮನ್ನು ಬಿಟ್ಟುಕೊಂಡು ಹೋದ್ರು ಕೂಡ ಅಥವಾ ನಿಮ್ಮನ್ನು ಮನೆಯಿಂದ ಆಚೆ ಮಾಡಿದ್ರು ಕೂಡ ನನ್ನ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಕ್ಕಂಥ ನನಗೆ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮ ದೇವರು, ನಿತ್ಯನ ತಂದೆ, ಸಮಾಧಾನ ಪ್ರಭುನ ಪ್ರೀತಿ. ಆತನು ಪ್ರೀತಿ ಸ್ವರೂಪನಾತ. ಆತನು ಮಾನವರಿಗೆ ಒಂದು ಒಳ್ಳೆ ನಿಜವಾದ ಒಂದು ಸ್ನೇಹಿತನು ಕೂಡ ಆತನ ಪ್ರಿಯ. ನೀವು ಅನ್ಕೊಂಡಿರ್ಬೋದು ನಮ್ಮಳೆಲ್ಲರೂ ದ್ವೇಷಿಸ್ತಾರ, ಇಲ್ಲ. ಅವರು ದೋಷಿಸುವಾಗ ದೇವರು ಪ್ರೀತಿ ನಿಮ್ಗೆ ಹೆಚ್ಚಿಗೆ ಮಾಡ್ತಾನೆ, ಮತ್ತೆ ನಿಮ್ಗೆ ಉನ್ನತ ಸ್ಥಾನಕ ತರ್ತಾನ ಪ್ರಿಯ. ನೀವು ಅನ್ಕೊಂಡಿರ್ಬೋದು, ಅಯ್ಯೋ ನಮ್ಮ ಜೀವಿತ ಎಷ್ಟೇ ನಮ್ಗೆ ಇಂಥದ್ದು ಅವಮಾನ ಇಲ್ಲ. ನಿಮ್ಗೆ ಯಾವ ಅವಮಾನ ಇಲ್ಲ. ದೇವರು ನೀವು ಎಲ್ಲ ಅವಮಾನ ಅಂತಿರೋ ಅಲ್ಲಿ ದೇವರು ನಿಮ್ಗ ಬಹುಮಾನವನ್ನು ಕೊಡ್ತಕ್ಕಂಥ ನಾವಿದ್ದಾನೆ ಪ್ರಿಯ. ಅದಕ್ಕೆ ನಾವು ದೇವರಿಗೆ ಕೃತಜ್ಞತವಾಗಿ ನಾವೇನು ಕೊಡಲಾದರೂ ಕೂಡ ಪರವಾಗಿಲ್ಲ, ನಮ್ಮ ಆತ್ಮ, ನಮ್ಮ ಪ್ರಾಣ, ಶರೀರವೆಲ್ಲ ನಾವು ಕರ್ತನಿಗೆ ಒಪ್ಪಿಸೋದ್ರೆ ಆತ ನಿಮ್ಮನ್ನು ಪ್ರೀತಿ ಮಾಡಿ ಉನ್ನತ ಒಂದು ಸ್ಥಾನ ತರ್ತಾನೆ. ನನ್ನವರು ತನ್ನವರು ಗಂಡ ಹೆಂಡತಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿ ಅಯ್ಯೋ ಮಕ್ಕಳ ಜೀವಿತ, ಅಯ್ಯೋ ತಂದೆ ಜೀವಿತ, ಅಯ್ಯೋ ತಾಯಿ ಜೀವಿತ ಎಂಬುದಾಗಿ ನೀವು ಅನ್ಕೊತಿರ್ಬೋದಾದ್ರೆ ದೇವರು ಅವರನ್ನು ಪ್ರೀತಿ ಮಾಡುವುದ ಕಾರಣ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೀವನವನ್ನು ಕೊಟ್ಟು ಆಶೀರ್ವದಿಸ್ತಕ್ಕಂಥವನಾಗಿದ್ದಾರೆ. ಗ್ಲೋರಿ 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 ಗ್ಲೋರಿ. ದೇವರ ಆತ್ಮ ನಿನ್ನ ಮಹಿಮೆ ಆಗಲಿ, ಕರ್ತನ ಘನತೆ ಆಗಲಿ. ನಿನ್ನ ಒಂದು ಕೃಪೆಯಿಂದ, ನಿನ್ನ ಒಂದು ಕರುಣೆ ಕಟಾಕ್ಷದಿಂದ ನಮ್ಮನ್ನು ತುಂಬಿಸಲಿಕ್ಕಾಗಲಿ ನಿಮಗೆ ಸ್ತೋತ್ರ ಸಲ್ಲಿಸುವ ಪ್ರಾರ್ಥನೆ. ಇವತ್ತು ಅನೇಕ ಒಂದು ಅದ್ಭುತಗಳು, ಅನೇಕ ಒಂದು ಸೂಚಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಮಾಡಿದಾಗ ಸ್ತೋತ್ರ. ಇನ್ನು ಯಾರಾದರ ಕಡಿಮಗಂತ ಒಂದು ರೋಗ ವ್ಯಾಧಿ, ಇನ್ನು ಯಾರಾದರ ಒಂದು ಭಯಂಕರವಾಗಿ ಹೇಳ್ತಕ್ಕಂಥ ಒಂದು ಸ್ಥಿತಿ, ಇನ್ನು ಯಾರಾದರ ಅಯ್ಯೋ ಎಂಬುದಾಗಿ ನಾವೇನಾದ್ರು ಬಂದಿರುವುದಾದರೆ ಅಯ್ಯೋ ಶಬ್ದಗಳು ತೆಗೆದಾಕಿ ಅವರೊಳಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯತೆ ಕೊಟ್ಟು ನಿಮ್ಮ ಒಂದು ದಯದಿಂದ ತುಂಬಿಸಿ ನಡೆಸ್ತಾ ಬರ್ತೀನಿ ನಾವು ಪ್ರಾರ್ಥಿಸಬೇಕಾಗ್ತದೆ. ನೀವು ದೇವರು ಇವತ್ತು ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ, ಉನ್ನತ ಕಾರ್ಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ಮಕ್ಕಳು ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ಭಾಗ್ಯದ ಕಡೆ ಹೊತ್ತು ಕರ್ತನೆ, ಇವತ್ತಿನ ಭಾಗ್ಯದಲ್ಲಿ ಬಲ ಮತ್ತು ಶಕ್ತಿ, ಸಾಮರ್ಥ್ಯವೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನವಿದೆ ಕರ್ತನೆ. ನಿಮ್ಮ ಒಂದು ಭಾಗ್ಯದ ಬಲದಿಂದ ಶಕ್ತಿ ಮತ್ತು ಕೃಪೆ ಜ್ಞಾನದಿಂದ ನಾನು ತುಂಬಿಸ್ಬೇಕಾಗ್ತದೆ. ವಾಕ್ಯಗಳಿಗೆ ಸ್ವಲ್ಪ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿ ದುಡ್ಡಿದ್ದು ನಾನುಗಳು ನಮ್ಮೆಲ್ಲರಿಗೆ ಮಾತಾಡ್ತೇವೆ. ನೀನು ಮಾತಾಡಿದ್ರೆ ನಾವು ಬದುಕೊಂಡಿಲ್ಲ ಸಾಧ್ಯತೆ, ನೀವು ಬರೋಬರ ಸಿದ್ಧವಾಗಿಲ್ಲ ಸಾಧ್ಯತೆ ಕರ್ತನೆ. ನೀವು ವಾಕ್ಯದೊಟ್ಟಿಗೆ ಮಾತಾಡ್ತೀವಿ. ಇವಾಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ಸಮರ್ಪಿಸ್ಕೊಡ್ತೇವಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೇವೆ. ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್. ಯಾವಾಗಲೂ ಉನ್ನತದಲ್ಲಿ, ಅದ್ಭುತದಲ್ಲಿ ಆತನ ಕಾರ್ಯಗಳನ್ನು ಮಾಡಿ ಮಾನವರಿಗೆ ಭದ್ರಪಡಿಸಿ, ಮಾನವರಿಗೆ ಒಂದು ರಕ್ಷಣೆಗಾಗಿ ಮಾನವರು ನಾವು ಮಾಡಿರ್ತಕ್ಕಂಥ ಕಾರ್ಯಗಳು ಭಯಂಕರವಾಗಿದ್ದರೂ ಕೂಡ, ದೇವರಿಗೆ ವಿರುದ್ಧವಾಗಿದ್ದರೂ ಕೂಡ ದೇವರು ನಮ್ಮನ್ನು ಸರಿ ಮಾಡಿ, ಸರಿಪಡಿಸಿ ಪ್ರತಿದಿನ ನನ್ನ ಮಗಳು, ನನ್ನ ಮಗನೆಂಬುದಾಗಿ ದೇವರು ಆ ಕೈಗಳನ್ನು ಚಾಚಿ ನಮ್ಮನ್ನು ಕರೀತಕ್ಕಂಥವನಾಗಿದ್ದಾನೆ. ಮಾನವರು ಹಿಂದೆ ಅಪನಿಂದೆಗಳಾಡಿ, ಮಾನವರು ದ್ವೇಷಿಸಿ, ಮಾನವರು ಅನೇಕ ವಿಷಯದಲ್ಲಿ ಆ ಕೆಟ್ಟ ಕೆಟ್ಟ ಭಾವನೆ ಇಟ್ಕೊಂಡು ಕೆಟ್ಟ ಕೆಟ್ಟ ಕಾರ್ಯಗಳು ಕೂಡ ಮಾಡಿದ್ರು ಕೂಡ ದೇವರು ಪ್ರೀತಿ ಮಾಡಿ ಆತನ ದಯದಿಂದ, ಆತನ ಕರುಣೆ ಅನುಗ್ರಹದಿಂದ ನಮ್ಮನ್ನು ತುಂಬಿಸಿ ನಡೆಸ್ತಕ್ಕಂಥನಾಗಿರ್ತಾನೆ. ಬೇರೆ ಕೆಲವರು ನೋಡ್ತೇವೆ ಒಂದು ವಿಷಯದಲ್ಲಿ ನೋಡಿದಾಗ ಅನೇಕ ಒಂದು ಪರಿಸ್ಥಿತಿಗಳು ಇರ್ತಾವಾದರೆ ಆ ಪರಿಸ್ಥಿತಿಗಳೆಲ್ಲ ದೇವರು ಮಾರ್ಪಡಿಸ್ತಕ್ಕಂಥನಾಗಿದ್ದಾನೆ. ಆದರೆ ಇದೇ ಒಂದು ಪರಿಸ್ಥಿತಿ ಕೊನೆವರೆಗಿರಲಿಲ್ಲ. ಆದರೆ ದೇವರು ಒಂದು ದಿನ ಆತನ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ಅದ್ಭುತವಾಗಿ ನಡೆಸ್ತಕ್ಕಂಥನಾಗಿದ್ದಾನೆ ಬೇರೆ. ಆದರೆ ಇವತ್ತಿನ ಉನ್ನತ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ದೇವರ ಸಂದೇಶವನ್ನು ಕೇಳೋದಕ್ಕಾಗಿ ನಾವು ಸಿದ್ಧವಾಗಿರೋ. ದೇವರು ಯಾರಿಗೆ ಸುಮ್ಮನೆ ಬಿಡಲ್ಲ, ನೀತಿವಂತರು ಕೂಡ ಸುಮ್ಮನೆ ಬಿಡಲ್ಲ, ಪಾಪ ಮಾಡ್ತಕ್ಕಂಥರು ಕೂಡ ಸುಮ್ಮನೆ ಬಿಡಲ್ಲ. ಪಾಪ ಮಾಡ್ತಕ್ಕಂಥವ್ರಿಗೆ ಗೊತ್ತು ತಾನು ಬಳಿಗೆ ಬರ್ತಾರೆ ಎಂಬುದಾಗ ಅವ್ರಿಗೆ ಪ್ರೀತಿ ಮಾಡ್ತಾನ. ನೀತಿವಂತರಿಗೆ ಪರಲೋಕ ರಾಜ್ಯದಲ್ಲಿ ಯಾವ ಸ್ಥಾನದಲ್ಲಿ ಇರಬೇಕು ಎಂಬುದನ್ನು ಆಸೆ ಉಳ್ಳವನಾಗಿ ದೇವರಾಗಿರ್ತಾನೆ. ಅದಕ್ಕೆ ಜ್ಞಾನೋಕ್ತಿ 10ನೇ ಅಧ್ಯಾಯ ಅದರ 17ನೇ ವಚನ, ಶಿಕ್ಷೆಯನ್ನು ಕೈಕೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನು, ಗದರಿಕೆಯನ್ನು ಕೈಕೊಳ್ಳದವನು ಸನ್ಮಾರ್ಗದಿಂದ ತಪ್ಪಿಸುವನು ಎಂಬುದಾಗಿ. ಇಲ್ಲಿ ವಿಸ್ಪಷ್ಟವಾಗಿ ನೋಡ್ತೇವೆ, ಶಿಕ್ಷೆಯನ್ನು ಯಾರು ಕೈಕೊಳ್ಳುತ್ತಾನೋ ಅವನು ಜೀವದ ಒಂದು ಮಾರ್ಗವನ್ನು ಅವನಿಗೆ ಅದಾವ ಪ್ರಿಯರೇ. ದೇವರು ಅವನಿಗೆ ಜೀವದ ಒಂದು ಮಾರ್ಗವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಮಾನವರಿಗೆ ಕೆಲವೊಬ್ಬರಿಗೆ ಹಿಂದೆ ಆಡಿ ಅನೇಕ ಒಂದು ಸಮಸ್ಯೆಗಳಿಗೆ ಒಳಗೆ ಮಾಡಿ, ಅನೇಕ ಲೋಕದ ಕಾರ್ಯ ಕ್ರೀಡೆ ಸಂಪರ್ಕ ಅವರಿಗೆ ಹಾಕಿ ಅನೇಕ ಒಂದು ಸಮಸ್ಯೆಗಳಿಗೆ ಒಳಗೆ ಮಾಡ್ತಾರ. ಆದರೆ ದೇವರು ಹೇಳ್ತಾನೆ ಸ್ಪಷ್ಟವಾಗಿ, ಅವರಿಗೆ ಜೀವದ ಒಂದು ಮಾರ್ಗವನ್ನು ತೋರಿಸ್ತಾನೆ ಎಂಬುದಾಗಿ. ಲೋಕದ ಮಾರ್ಗ ಅಲ್ಲ, ಲೋಕದಾಗಿರ್ತಕ್ಕಂಥ ಸಮೃದ್ಧಿ, ನೆಮ್ಮದಿಗೆ, ಐಕ್ಯತೆಗಲ್ಲ. ದೇವರು ಯಾರು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥರಾಗಿರ್ತಾರೋ ಅವರಿಗೆ ಜೀವದ ಒಂದು ಮಾರ್ಗವನ್ನು ಕೊಡ್ತಾನೆ ಪ್ರಿಯರೇ. ಅಂದ್ರೆ ಇದು ಲೋಕದ ಮಾರ್ಗ ಅಲ್ಲ, ಪರಲೋಕದ ಒಂದು ಮಾರ್ಗ.
ಲೋಕದ ಮಾರ್ಗಕ್ಕೆ ಜನರು ಅಡ್ಡಿ ಆಗ್ತಿರ್ಬೋದು, ಲೋಕದ ಮಾರ್ಗಕ್ಕೆ ಜನ ಅಡ್ಡಿ ಅಭ್ಯಂತರ ಮಾಡ್ತಿರ್ಬೋದು. ಲೋಕದ ಮಾರ್ಗದಲ್ಲಿ ಅಂದರೆ ನೀವು ದೇವ್ರ ಸನ್ನಿಧಿಗೆ ಬರುವಾಗ ಅನೇಕ ಒಂದು ಸಮಸ್ಯೆಗಳಿಗೆ ನಿಮಗೆ ಒಳಗೆ ಮಾಡ್ತಿರ್ಬೋದು. ಆದರೆ ನಾನು ದೇವರು ಸ್ಪಷ್ಟವಾಗಿ ನಿಮಗೊಂದು ಶಿಕ್ಷೆ ಅನ್ಕೊಂಡಿರ್ಬೋದು. ಆದರೆ ದೇವ್ರೇನು ಮಾಡ್ತಾನ, ನಿಮ್ಗೆ ಜೀವದ ಒಂದು ಮಾರ್ಗವನ್ನು ದೇವ್ರು ಕೊಡ್ತಾನೆ ಪ್ರಿಯರೇ. ಗದರಿಕೆಯನ್ನು ಕೈಕೊಳ್ಳದವನು ಸನ್ಮಾರ್ಗದಿಂದ ತಪ್ಪಿಸ್ತಾನ. ಅಂದರೆ ಯಾರಿಗೆ ನೀವು ಗದರಿಸ್ರಂದ್ರ, ಪಾಪ ಮಾಡ್ತಕ್ಕಂಥವನಿಗೆ, ದ್ರೋಹ ಮಾಡ್ತಕ್ಕಂಥವನಿಗೆ, ಅಪರಾಧ ಮಾಡ್ತಕ್ಕಂಥವನಿಗೆ, ಕುಡುಕುತನ ಇದ್ದವರಿಗೆ, ಲೋಕದ ಕಾರ್ಯಕ್ರಿಯೆ ಸಂಪರ್ಕದಲ್ಲಿ ಬಿದ್ದಂಥ ಒಂದು ಮಾನವರಿಗೆ ನೀವು ಗದ್ದರಿಸಿದ್ರಂದ್ರ ಅವ ಸನ್ಮಾರ್ಗದಿಂದ ಮಾತಾಡಿದವ್ರತಾನ ಪ್ರಿಯ. ಯಾಕಂದ್ರೆ ಆತನ ಮಾರ್ಗ ಲೋಕದ ಪರಲೋಕದ ಮಾರ್ಗ ಅಂತಂದಲ್ಲ, ಆತನ ಮಾಡ್ತಕ್ಕಂಥ ಕಾರ್ಯಗಳೆಲ್ಲ ಕೆಟ್ಟದಾಗಿರುತ್ತೆ. ಯಾಕಂದ್ರೆ ಗದರಿಕೆಗೆ ಆತನ ಕೈ ಕೊಡ್ತಕ್ಕಂಥನಲ್ಲ. ಒಂದು ವೇಳೆ ನೀನು ಗದರಿಕೆ ಕೈಕೊಂಡೆ ಅಂದ್ರ, ಗದರಿಕೆಯನ್ನು ಅಯ್ಯೋ ನನಗಾಗಿ ನಮಗೆ ಹೇಳತಾರಲ್ಲ ಇವ್ರು ಎಂಬುದಾಗಿ ನೀನು ತಿಳ್ಕೊಂಡು ಮಾರ್ಪಟ್ಟಿ ಅಂದ್ರ ದೇವರಿಗೆ ಸ್ಪಷ್ಟವಾಗಿ ಉನ್ನತ ಹೆಸರು ತನ್ನ ಬೇರೆ. ನೀವು ಒಳ್ಳೆ ಮಾರ್ಗದಿಂದ ತಪ್ಪಿಸಿ ನಿಂತ್ಕೋಗೊಳ್ಳಕ್ಕೆ ಅವಕಾಶ ಇಲ್ಲ. ಯಾರೊಬ್ರು ಗದರಿಸ್ಲತ್ತಾರ, ಗದರಿಕೆ ಒಳಗಾಗಿದ್ದು ಅಯ್ಯೋ ನಮಗಾಗಿ ಹೇಳ್ತಾರಲ್ಲ ಎಂಬುದಾಗಿ ನೀನು ಒಂದು ವೇಳೆ ತಿಳಿದುಕೊಂಡೆ ಅಂದ್ರ ನೀನು ಉನ್ನತ ಸ್ಥಾನಕ್ಕೆ ಬರ್ತೀವಿ ಪ್ರೇರೆ. ಉನ್ನತ ಒಂದು ಸ್ಥಾನದಲ್ಲಿ ನೀನು ಇರ್ತಿ, ನಿನ್ನ ದೇವರು ನಿನ್ನೊಟ್ಟಿಗಿರ್ತಾನ. ಉನ್ನತ ಒಂದು ಕಾರ್ಯಗಳು ಮಾಡಿ ಎಲ್ಲಾ ಗಳಿಗೆಯಲ್ಲಿ, ಎಲ್ಲಾ ಸಮಯಗಳಲ್ಲಿ, ಎಲ್ಲಾ ವೇಳೆಗಳಲ್ಲಿ ದೇವರು ನಿನ್ನೊಳಗಿದ್ದು ಒಂದು ಅದ್ಭುತ ಕಾರ್ಯಗಳಿಂದ ನೀನು ತುಂಬಿಸಿ ನಡೆಸ್ತಕ್ಕಂಥನಾಗಿರ್ತಾನೆ. ಯಾಕಂದ್ರೆ ಆತನಲ್ಲಿ ಜೀವವು ಇತ್ತು ಎಂಬುದನ್ನು ನೋಡ್ತೇವೆ ಪ್ರೇರೆ. ಯೇಸು ಸ್ವಾಮಿ ಬಲ್ಲಿ ಜೀವ ಅದ, ಆತನ ಬಲ್ಲಿ ಒಳ್ಳೆ ಒಂದು ಮಾರ್ಗ ಅದ. ಆತನ ಸನ್ನಿಧಿಯಲ್ಲಿ ಆತನ ಮಾರ್ಗವನ್ನು ನೀವು ಹುಡುಕುತ್ತಾ ಆತನ ಮಾರ್ಗದಲ್ಲಿ ನಡೆಯುವಾಗ ನಿನ್ನ ಬಹುಶಃ ಕಷ್ಟ ಸಂಕಟ ಬಂದಿರ್ಬೋದು, ಸಮಸ್ಯೆಗಳು ಬರ್ತಿರ್ಬೋದು, ಪರವಾಗಿಲ್ಲ. ಆದರೆ ಅವೆಲ್ಲ ಒಂದು ಶೋಧನೆ ಪರಿಶೋಧನೆ ತಿಳ್ಕೊಂಡು ನಿನ್ನ ಹೆಚ್ಚು ಒಂದು ಮುಂದಿಟ್ಟು, ನಿನ್ನ ಗಮನ ಒಂದು ಮುಂದಿಟ್ಟು, ದೃಷ್ಟಿ ಒಂದು ಮುಂದಿಟ್ಟು ನೀನು ಮುಂದೆ ಹೊಡೆದಿ ಅಂದ್ರ ದೇವರು ಯಾವಾಗ್ಲೂ ನಿನ್ನೊಟ್ಟಿಗಿರ್ತಾನ, ನಿನ್ನ ಉನ್ನತ ಸ್ಥಾನಕ ತರ್ತಾನ. ಮತ್ತು ನಿನ್ನ ಕೈ ದೇವರು ಎಂದಿಗೂ ಬಿಡಲ್ಲ ಪ್ರೇರೆ. ದುಷ್ಟನ ಮಾರ್ಗ ಅಂತದಲ್ಲ, ದುಷ್ಟನ ಮಾರ್ಗ ಎಲ್ಲ ನಾಶನಕರವಾಗಿರ್ತಕ್ಕಂಥ ಮಾರ್ಗ. ದುಷ್ಟನ ಮಾರ್ಗ ತಾನು ಹಾಳಾಗೋತಾನ, ಇನ್ನೊಬ್ಬರಿಗೂ ಹಾಳು ಮಾಡ್ತಾನೆ ದುಷ್ಟನು. ಅವನು ಮನಸಂಕಲ್ಪನೆ ಕರೆಕ್ಟ್ ಇರಲ್ಲ, ಇನ್ನೊಬ್ಬರು ಮನಸಂಕಲ್ಪನೆ ಕರೆಕ್ಟ್ ಅಂದ್ರ ಆ ಮನಸಂಕಲ್ಪಗಳು ಏನ್ ಮಾಡ್ತಾರ, ಅದನ್ನು ದ್ವೇಷಿಸ್ತಾನೆ ಪ್ರೇರೆ. ಯಾಕಂದ್ರೆ ದುಷ್ಟನ ಜೀವಿತನೇ ಅಂತದಾಗಿರ್ತವೆ ಪ್ರೇರೆ. ಆದ್ರೆ ದೇವರ ಮಕ್ಕಳ ಸ್ವಭಾವ ಅಂತದಲ್ಲ. ಅದಕ್ಕೆ ಹೇಳ್ತಾನ, ಶಿಕ್ಷೆಯನ್ನು ಕೈಕೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನೆಂಬುದಾಗಿ. ಯಾರು ಶಿಕ್ಷೆಯನ್ನು ಕೈಗೊಳ್ತಾರೋ, ಅಯ್ಯೋ ಇದು ನನಗೆ ಆಗಿದೆ ಎಂಬುದಾಗಿ ತಿಳ್ಕೊಂಡು, ಅಥವಾ ಸೇವಕರು ಕೂಡ ಕೆಲವೊಂದು ಶಿಕ್ಷೆಗೆ ಸಂಬಂಧಪಟ್ಟದ ಒಂದು ಮಾತುಗಳು ಕೂಡ ಎಚ್ಚರಿಸಿದ್ರು ಕೂಡ ಅಯ್ಯೋ ಅದು ನನಗಾಗಿ ಅದು ಮಾರ್ಗ ಎಂಬುದಾಗಿ ಒಂದು ತಿಳ್ಕೊಂಡಿದ್ರ ದೇವರಿಗೆ ಸ್ಪಷ್ಟವಾಗಿ ಜೀವದ ಒಂದು ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಅದಕ್ಕೆ ಅದೇ ಒಂದು ಜ್ಞಾನೋಕ್ತಿ 8ನೇ ಅಧ್ಯಾಯ 35ನೇ ವಚನ, ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನೆಂಬುದಾಗಿ. ಇಲ್ಲಿ ನೋಡ್ತೇವೆ ಯಾವನು ಎಂಬುದಾಗಿ. ಅಂದ್ರೆ ಯಾರು ದೇವರನ್ನು ಹೊಂದುತ್ತಾನೋ ಆ ಮನುಷ್ಯನು ಜೀವವನ್ನು ಹೊಂದುತ್ತಾನ ಪ್ರೇರೆ. ಇವತ್ತು ಎಷ್ಟು ಜನರು ನಿಮ್ಮ ಹೃದಯ ಮೇಲೆ ಕೈ ಇಟ್ಕೊಂಡು ನೀವು ಹೇಳ್ತೀರಿ, ನಾ ದೇವರ ಮಾರ್ಗದಲ್ಲಿ ನಡೀತಕ್ಕಂಥನಾಗಿದ್ದ, ದೇವರು ನನ್ನ ಒಳಗನ ಯಾವಾಗಲೂ ಎಂಬುದಾಗಿ ಇದ್ದೇವ. ನಾವು ಈ ರೀತಿಗಿದ್ದೇವ? ಇಲ್ಲ ಪ್ರಿಯರೇ, ನಾವು ದೇವರನ್ನು ಹೊಂದಿಕೊಳ್ಬೇಕು ಸ್ಪಷ್ಟವಾಗಿ. ಮಾನವರನ್ನು ಹೊಂದ್ಕೊಳ್ತೇವೆ, ಮಾನವರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತೇವೆ ನಾವು. ಆದರೆ ದೇವರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಯಾವ್ಯಾವ ಎಂಬುದಾಗ ನಾವು ತಿಳಿದುಕೊಂಡು ಮುಂದೆ ಸಾಜಿಕೊಂಡು ಹೋಗ್ಬೇಕು. ಮನುಷ್ಯರಿಗೆ ಮೆಚ್ಚುಗೆ ಕಾರ್ಯ ಮಾಡ್ತೀರಿ ಅಂದ್ರ ದೇವ್ರಿಗೆ ಮೆಚ್ಚುಗೆ ಆಗಿರಲ್ರಿ ನೀವು. ಅದಕ್ಕೆ ಮನುಷ್ಯರು ಏನು ಮೆಚ್ಚುತ್ತಾರ ಅದು ಮಾಡ್ಬಾರ್ದು. ನಾವು ದೇವ್ರು ಏನು ಮೆಚ್ಚುತ್ತಾನೋ, ದೇವರಿಂದ ನಮಗೆ ಬಹುಮಾನ ಸಿಗ್ತದ, ದೇವರು ನಮಗೆ ಪ್ರತಿಫಲ ಕೊಡ್ತಾನ, ದೇವರು ಸನ್ನಿಧಿಯಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂತ ತಿಳ್ಕೊಂಡು ದೇವರನ್ನು ಆಶ್ರಯಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದು. ಅದಕ್ಕೆ ಹೇಳ್ತಾನೆ, ಯಾವ ನನ್ನನ್ನು ಹೊಂದುತ್ತಾನೋ ಅವ ಜೀವವನ್ನು ಹೊಂದುತ್ತಾನೆ ಪ್ರೇರೆ. ಅದಕ್ಕೆ ಯೇಸು ಹೇಳ್ತಾನೆ ಸ್ಪಷ್ಟವಾಗಿ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 37 ಹೇಳ್ತಾನ, ನನ್ನ ಬಳಿಗೆ ಬರುವವರಿಗೆ ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ಯಾಕೆ ಹೇಳ್ತಾನ ಆತನು? ತಂದೆ ಯೇಸು ಕ್ರಿಸ್ತನಿಗೆ ಯಾರ್ಯಾರ ಮಕ್ಕಳನ್ನು ಒಪ್ಪಿಸ್ಯಾರೋ ಅವರೆಲ್ಲರೂ ಆತನ ಬಳಿಗೆ ಬರ್ತಾರ. ಆತನ ಸನ್ನಿಧಿಗೆ ಬರುವಾಗ ಆತನೆಲ್ಲರೂ ಕೈಗಳನ್ನು ಹಿಡಿದು ನಡೆಸ್ತಾನೆ. ಯಾಕಂದ್ರೆ ಆತನಲ್ಲಿ ಜೀವದ ಪ್ರೇರೆ, ಆತನಲ್ಲಿ ಜೀವದ ಆ ಜೀವ ಮನುಷ್ಯರಿಗೆ ಬೆಳಕಾಗದ ಪ್ರೇರೆ. ಆತನ ಜೀವದ ಅನುಸಾರವಾಗಿ ಆತನ ಸನ್ನಿಧಿನ ಆಶ್ರಯಿಸುತ್ತಾ ಆತನ ಕಾರ್ಯ ಕ್ರಿಯೆಗಳನ್ನು ನೆಲೆಗೊಂಡಿದ್ದು ಆತನನ್ನು ನೀವು ಹೊಂದಿಕೊಂಡಿರುವಾಗ ಆತನು ಸ್ಪಷ್ಟವಾಗಿ ನಿನಗೇನು ಮಾಡ್ತಾನೆ ಗೊತ್ತದನ ಹೊಂದುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ನಾವೇ ಎತ್ಕೊಂಡು ಓಡಾಡ್ತೇವೆ, ಇನ್ನೊಬ್ಬರ ಮಕ್ಕಳಿಗೆ ಎತ್ಕೊಂಡು ಓಡಾಡ್ತೇವ? ಅತಿ ಹೆಚ್ಚಿಗೆ ಯಾರ ಮಕ್ಕಳಿಗೆ ಎತ್ಕೋತೇವ್ರಿ? ನಮ್ಮ ಮಕ್ಕಳಿಗೆ ನಾವೇ ಹೆಚ್ಚಿಗೆ ಎತ್ಕೊಂಡು ಹೋಗ್ತೇವೆ, ಇನ್ನೊಬ್ಬರ ಮಕ್ಕಳು ಹೆಸರು ಹೇಳ್ತಾರ.
ಒಂದಿನ ಎತ್ಕೋತೇವೆ, 2 ದಿನ ಎತ್ಕೋತೇವೆ, 3 ದಿನ ಎತ್ಕೋತೇವೆ, 4 ದಿನ ಎತ್ಕೊಂಡೆವು. ಬಹುಶಃ ಇದ್ರೆ ನಮ್ಮ ಮನೆಗಿದ್ರೆ ನಂಗೆ ಒಂದು ತಿಂಗಳು ಎತ್ಕೊಂಡು ಹಿಡಿದಿರಿ. ತಿರುಗಿ ಮತ್ತೆ ವರ್ಷ ಎಲ್ಲ ಯಾರು ಎತ್ಕೋಬೇಕು? ನೀವೇ ಎತ್ಕೋಬೇಕು ನಿಮ್ಮ ಮಕ್ಕಳಿಗೆ, ಇನ್ನೊಬ್ಬರು ಎತ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಾವು ದೇವರ ಮಕ್ಕಳಾಗಿದ್ದ ಕಾರಣ ನಮಗೆ ಆತನೇ ಎತ್ತುಕೊಂಡು ತಿರುಗ್ತಾನೆ ಪ್ರೇರೆ. ಆತನೊಬ್ಬನೇ ಹೊಂದುತ್ತಾನೆ, ನಾವು ಬೇರೆ ಯಾರು ಹೊಂದಲಕ್ಕೆ ಅವಕಾಶ ಇಲ್ಲ. ನಾವು ಎಷ್ಟು ನಮ್ಮ ಮಕ್ಕಳು ಎಷ್ಟು ತಪ್ಪು ದ್ರೋಹ ಮಾಡಿದ್ರು ಕೂಡ ಮಕ್ಕಳಿಗೆ ನಾವು ಮುಚ್ಚಿಡ್ತೇವೆ, ಇದು ಅಯ್ಯೋ ನಮ್ಮ ಮಕ್ಕಳೇ ಮಾಡಿರಲ್ಲ ಹೊರಗೆ ಹೋಗ್ಬಾರ್ದು ಅಂತೇಳಿ ಮುಚ್ಚಿಡ್ತೇವೆ. ದೇವ್ರು ಹಾಗೆ ನೀನು ಎಷ್ಟು ತಪ್ಪು ದ್ರೋಹ ಮಾಡಿದ ಕೂಡ ನೀನು ಮುಚ್ಚಿಟ್ಟು, ಇವತ್ತು ನನ್ನ ಮಗ ನನ್ನ ಬಲಿಗೆ ಬರ್ತಾನ, ಇವತ್ತು ನನ್ನ ಮಗಳು ನನ್ನ ಸನ್ನಿಧಿಗೆ ಬರ್ತಾರೆ ಅಂತ ತಿಳ್ಕೊಂಡು ದೇವ್ರು ನೀನು ಮುಚ್ಚಿಡ್ತಾನೆ ಪ್ರೇರೆ. ಸೈತನ ಅಪಾಯಕ್ಕೆ ನೀನು ಗುರಿ ಮಾಡಲ್ಲ, ಸೈತನ ಹೆಚ್ಚಿಗೆ ಹೊಂಚಿ ಹಾಕೋದಕ್ಕೆ ಅವಕಾಶ ಕೊಡಲ್ಲ. ಯಾಕ? ನೀನು ಯಾರಿಗೆ ಹೊಂದ್ಕೊಂಡಿದ್ದಿ? ಹಲ್ಲೆಲೂಯಾ. ಯಾರಿಗೆ ಹೊಂದಿಕೊಂಡಿದ್ದೀರಿ ನೀವು? ದೇವರನ್ನು ನೀವು ಹೊಂದಿಕೊಂಡಿದ್ದೀರ ಪ್ರೇರೆ. ದೇವರನ್ನು ಹೊಂದಿಕೊಂಡಿರುವಾಗ ಆತನು ನಿಮ್ಮನ್ನು ಏನು ಮಾಡ್ತಾನ? ಹೊಂದಿಕೊಂಡು ತನ್ನ ಪ್ರೇರೆ. ಮತ್ತು ನಿಮಗೆ ಸ್ಪಷ್ಟವಾಗಿ ನೀವು ಜೀವವನ್ನು ಹೊಂದಿರುವುದನ್ನು ನೋಡ್ತೇವೆ ನಾವು. ಜೀವ ಅಂದ್ರೆ ಸುಮ್ಮನೆ ಅದನ? ಹಲ್ಲೆಲೂಯಾ. ಇನ್ನು ಒಂದು 10 ನಿಮಿಷ ನಮ್ಮ ವಿಶ್ವಾಸ ಆಡ್ತಕ್ಕಂಥದ್ದು ಒಂದು ವೇಳೆ ನಿಂತೋಯ್ತಂದ್ರೆ ಮನುಷ್ಯ ಬದುಕಲಕ್ಕೆ ಅವಕಾಶ ಇದೇನು? ಮನುಷ್ಯ ಬದುಕ್ತಾನೇನ್ರಿ? ಮನುಷ್ಯ ಬದುಕಲ್ಲ. ಸತ್ತೋಗಿನ ಸಾಮಾನ್ಯ ಹೊರತು ಆ ಮನುಷ್ಯ ಬದುಕ್ತಕ್ಕಂಥನಲ್ಲ. ಆದರೆ ವಿಶ್ವಾಸವನ್ನು ಮಾಡ್ತಕ್ಕಂಥದ್ದಾಗಿದ್ದೆವು. ಈ ವಿಶ್ವಾಸ ಯಾರ್ದ ಗೊತ್ತನ? ಇದು ದೇವ್ರದ ಪ್ರೇರೆ, ಮನುಷ್ಯರದಲ್ಲ. ಒಂದು ಸ್ವಲ್ಪ ಹೊಟ್ಟಿಗೆ ಈ ಗಾಳಿಯನ್ನು ದೇವ್ರು ನಿಲ್ಲಿಸನಂದ್ರ ಮಾನವರಾಗಿರ್ತಕ್ಕಂಥ ನಾವು ಮಣ್ಣಿಗೆ ಸಮಾನರೇ ಆಗೋತೇವೆ ಪ್ರೇರೆ. ಮಣ್ಣಿಗೆ ಸಮಾನರೇ ನಾವು. ಹೂಣಿಟ್ಟಿರ್ತಕ್ಕಂಥ ಮನುಷ್ಯ ಅವನ ಶರೀರ ಮಣ್ಣಿನಲ್ಲಿ ಕೊಳ್ತೈತೆ ಪ್ರೇರೆ. ಏನಾಗುತ್ತದ? ಮಣ್ಣಿನಲ್ಲಿ. ಯಾಕಂದ್ರೆ ಇದು ಶರೀರ ಮಣ್ಣಿನ ತೆಗೆಯಲ್ಪಟ್ಟಿನ ಕಾರಣ ಇದು ಮಣ್ಣಿಗೆ ಸಮರ್ಪಣೆ ಆಗುತ್ತೆ. ಇದು ಮಣ್ಣೆ ಆಗೋಯ್ತು ಪೂರ ಕಂಪ್ಲೀಟ್. ಸುಟ್ಟುವಾಗ ಹಸಿ ಇರ್ತಕ್ಕಂಥದ್ದೆಲ್ಲ ಸುಟ್ಟೋಗಿ ಬೂದಿ ಆಗೋಯ್ತು. ಅದು ಮಣ್ಣಿಗೆ ಸಂಬಂಧಪಟ್ಟದ ಆ ಕಾರ್ಯಕ್ರಮ ಆಗ್ಲಕ್ಕೆ ಸಾಧ್ಯ ಇಲ್ಲ. ಸುಟ್ಟೋಗಿರ್ತಕ್ಕಂಥದ್ದು ಮಣ್ಣಿಗೆ ಆಗ್ಲಕ್ಕೆ ಅವಕಾಶ ಇಲ್ಲ. ಅದು 99% ಮಣ್ಣಿಗೆ ಅದು ಆಗಲ್ಲ. ಆದರೆ ಯಾರು ಓಣಿಡ್ತಾರೋ ಅಂದ್ರೆ ಸತ್ತೋಗಿರ್ತಕ್ಕಂಥ ಮನುಷ್ಯನಿಗೆ ಓಣಿಡ್ತಾರೋ ಆ ಮನುಷ್ಯ ಮಣ್ಣಿಗೆ ಸಮಾನ ಆಯ್ತಾನ ಪ್ರೇರೆ. ಆತ್ಮ ಯಾರು ಸೃಷ್ಟಿ ಮಾಡ್ತಾರೋ ಅವನ ಬಳಿಗೆ ಹೋಯ್ತಿರತ್ತು ಸುಟ್ಟತಕ್ಕಂಥದ್ದು ಅದು ಮನುಷ್ಯನ ಸರಿ ದೇಹಕ್ಕೆ ಸರಿಯಾದಕ್ಕಂಥದ್ದು ಅಲ್ಲೇ ಅಲ್ಲ. ಆದ್ರೆ ಇಲ್ಲಿ ನೋಡ್ತೇವೆ ಜೀವವನ್ನು ಹೊಂದಕ್ಕಂತಂದ್ರ ದೇವರನ್ನು ಹತ್ತುಕೊಂಡಿರ್ತಕ್ಕಂಥದ್ದು, ದೇವ್ರ ಸನ್ನಿಧಿನ ಆಶ್ರಯಿಸ್ತಕ್ಕಂಥದ್ದು, ದೇವರನ್ನು ನಾವು ಮೆಚ್ಚುಗೆ ಆಗಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥವರಾಗಿ ಇದ್ದಾಗ ಮಾತ್ರನೇ ನೀವು ಜೀವವನ್ನು ಹೊಂದುತ್ತಿರೋ ಪ್ರೇರೆ. ಜೀವ ಮಾನವರಿಗೆ ಸುಮ್ಮನೆ ಸಿಗಲ್ಲ ಪ್ರೇರೆ. ಇವತ್ತು ಸೈಂಟಿಸ್ಟು ಒಂದು ಮನುಷ್ಯನ ಪ್ರಾಣ ಉಳಿಸೋದಕ್ಕಾಗಿ ಎಷ್ಟೋ ಪ್ರಯತ್ನ ಪಡತ್ತಾರೆ, ಏನೇನೇನೇನೋ ಮಾಡತ್ತಾರ ಪ್ರೇರೆ. ಮಕ್ಕಳಿಗೆ ನಾವು ಹಿಂಗೆ ರೆಡಿ ಮಾಡ್ಬಾರ್ದು ಎಂಬುದಾಗ, ಕೋಳಿ ಕುರಿಗಳು ರೆಡಿ ಮಾಡಿನಪ್ಲೆ ಮಕ್ಕಳಿಗೆ ಹಿಂಗೆ ರೆಡಿ ಮಾಡ್ಬೇಕೆಂಬುದಾಗ ಕೂಡ ಆ ಪ್ರಯತ್ನ ಪಡತ್ತಾರ, ನಿಷ್ಫಲವಳತ್ತಾರ. ಅದಕ್ಕಾಗಿ ಸೈಂಟಿಸ್ಟು ಎಷ್ಟೋ ಪ್ರಯತ್ನ ಪಡತ್ತಾರ ಜೀವವನ್ನು ಉಳಿಸುವುದಕ್ಕಾಗಿ, ಏನೇನೋ ಅವ್ರು ಪ್ರಯತ್ನ ಪಡತ್ತಾರ. ಆದರೆ ಮನುಷ್ಯನ ಜೀವ ಉಳಿಸುವುದಕ್ಕಾಗಿ ಅವ್ರಲಿಂದು ಆಗ್ಲತ್ತಿಲ್ಲ. ಯಾವ ಗಳಿಗೆ ಮನುಷ್ಯನ ಸಮಯ ಅದನೋ ಆ ಗಳಿಗೆ ಮನುಷ್ಯ ಹೋಗ್ಲೇಬೇಕಾಯ್ತ. ಆದರೆ ದೇವ್ರ ವಾಕ್ಯ ಹೇಳ್ತದ, ನೀ ದೇವರನ್ನು ಹೊಂದಿಕೊಂಡು ಹೋದಾಗ ಅದು ನಿಂಗೆ ಜೀವದ ಪ್ರೇರಣೆ. ದೇವರನ್ನು ಹಿಡಿದುಕೊಂಡು ಹೋದಾಗ, ದೇವರನ್ನು ಹಿಂಬಾಲಿಸಿ ದೇವ್ರ ಸನ್ನಿಧಿನ ಆಶ್ರಯಿಸ್ತಾ ನೀನು ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದಿ ಅಂದ್ರೆ ಅವಾಗ ನಿಂಗೆ ಜೀವದ. ಇದು ಪರಲೋಕದ ಜೀವದ, ಭೂಲೋಕದ ಜೀವ ಇಲ್ಲ. ನೀನೊಂದಿನ ಪರಲೋಕದಲ್ಲಿ ಕಾಣಿಸ್ತೀವಿ ಪ್ರೇರೆ. ಅದಕ್ಕೆ ಯಾವ ನನ್ನನ್ನು ಹೊಂದುತ್ತಾನೋ ಅವನ ಜೀವನ ಹೊಂದುತ್ತಾನೆ, ಯೆಹೋವನು ಕಟಾಕ್ಷಕ್ಕೆ ಗುರಿಯಾಗುವನು ಎಂಬುದಾಗಿ ದೇವರೊಂದು ನಿಮ್ಮೆಲ್ಲ ಪ್ರೀತಿ ಇಟ್ಟಾನ. ಆತನೊಂದು ಕಟಾಕ್ಷ ನಿಮ್ಮೆಲ್ಲದ ಪ್ರೇರೆ. ದೇವರು ನಿಮ್ಮನ್ನು ಜೀವನದಾಗ ಒಂದು ಉನ್ನತ ಸ್ಥಾನಕ್ಕೆ ತರಬೇಕೆಂಬುದಾಗ ದೇವರು ನಿಮ್ಮನ್ನು ಪ್ರತಿದಿನ ನೋಡುತ್ತಾ ಈ ರೀತಿಯಾಗಿ ನಿಮ್ಮನ್ನು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯ. ಆದರೆ ಮಾನವರಾಗಿರ್ತಕ್ಕಂಥ ನೀವು ದೇವರನ್ನು ಬಿಟ್ಟು ಬೇರೆ ಅದರ ಹಿಂಬಲಿಸಲಕ್ಕೆ ಅವಕಾಶ ಇಲ್ಲ, ಬೇರೆ ಬೇಕಾದ್ರೆ ತಿರುಗಲಕ್ಕೆ ಅವಕಾಶ ಇಲ್ಲ. ನೀನು ದೇವ್ರ ಕಡೆ ತಿರುಗ್ತಿ ಅಂದ್ರೆ ದೇವ್ರು ನಿನ್ನ ಕಡೆ ತಿರುಗ್ತಾನ, ದೇವ್ರು ನಿನ್ನ ಉನ್ನತ ಸ್ಥಾನ ತರ್ತಾನೆ ಬೇರೆ. ಅದಕ್ಕೆ 8:36 ಹೋದ್ರಿ, ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ, ನನ್ನನ್ನು ಹಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ದೇವರಿಗೆ ಯಾರೈತೆ ತಪ್ಪು ಮಾಡ್ತಾನೋ ಅಥವಾ ಹಗೆ ಮಾಡ್ತಕ್ಕಂಥನಾಗಿರ್ತಾನೋ, ದೇವರಿಗೆ ವಿರುದ್ಧವಾಗಿ ಮಾತುಗಳನ್ನು ಆಡ್ತಕ್ಕಂಥನಾಗಿರ್ತಾನೋ ಆ ಮನುಷ್ಯ ಏನು ಮಾಡ್ತಾನಂತ ಮರಣವನ್ನು ಪ್ರೀತಿ ಮಾಡ್ತಾನಂತ. ಮರಣದ ಮಾರ್ಗದಲ್ಲಿ ನಡೀತಕ್ಕಂಥವನು, ಮರಣಕ್ಕೆ ಪ್ರೀತಿ ಮಾಡ್ತಕ್ಕಂಥವನು ಮಾನವನು. ಇವತ್ತು ಇಂಥ ಒಂದು ಮಾನವನಾಗಿದ್ದೆ ಅಥವಾ ದೇವರನ್ನು ಹೊಂದಿಕೊಂಡು ದೇವರ ಸನ್ನಿಧಿನ ಆಶ್ರಯಿಸ್ತಕ್ಕಂಥ ಮಾನವನಾಗಿದ್ದೆ. ಅದಕ್ಕೆ ಹೇಳ್ತಾನ, ಯಾವನನ್ನು ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ಅಂದ್ರೆ ಆ ಆತ್ಮ ಪರಲೋಕಕ್ಕೆ ಸಂಬಂಧಪಟ್ಟ ಆತ್ಮ ಅದ. ಆ ಆತ್ಮಗೆ ನೀ ಕೇಡು ಮಾಡ್ಕೊಳ್ತೀವಿ ಅಂತ ಪರಲೋಕಕ್ಕೆ ನೀ ಹ್ಯಾಂಗ ಹೋಗ್ತಿ? ಹ್ಯಾಂಗ ಪರಲೋಕ ಹೋಗ್ತಿ? ಮತ್ತೆ ಪರಲೋಕದ ಮಾರ್ಗ ಸಾಧಾರಣ ಮಾರ್ಗ, ಸಿಂಪಲ್ ಮಾರ್ಗ ಅದ ರೀ ಪರಲೋಕ ಹೋಗ್ತಕ್ಕಂಥದ್ದು. ಕಷ್ಟ ಇಲ್ಲ ಪರಲೋಕ ಹೋಗೋದು, ಪರಲೋಕಕ್ಕೆ ಹೋಗ್ತಕ್ಕಂಥ ದುಃಖ ಇಲ್ಲ, ಪರಲೋಕ ಹೋಗ್ತಕ್ಕಂಥ ಭಾರ ಇಲ್ಲ,
ಪರಲೋಕಕ್ಕೆ ಹೋಗ್ತಕ್ಕಂಥ ಲಕ್ಷಣಗರ್ತಿ ಟಿಕೆಟ್ ಕೊಟ್ಟು ಖರೀದಿ ಮಾಡ್ಕೊ ಹೋಗ್ತಕ್ಕಂಥಲ್ಲ, ಸಿಂಪಲ್ ಮಾರ್ಗ, ಸುಲಭವಾಗಿರ್ತಕ್ಕಂಥ ಮಾರ್ಗ ಪರಲೋಕದ ಮಾರ್ಗದ ಪ್ರೇರೆ. ಏನು ಗೊತ್ತದನ, ಸತ್ಯವಂತರಾಗಿದ್ದು ನಡೆದ್ರೆ ಸಾಕು ಪ್ರೇರೆ, ನೀತಿವಂತರಾಗಿ ನಡೆದ್ರೆ ಸಾಕು ಪ್ರೇರೆ, ದೇವರನ್ನು ಹೊಂದಿಕೊಂಡಿದ್ರೆ ಸಾಕು ಪ್ರೇರೆ, ನೀವು ರಕ್ಷಣೆ ಹೊಂದಿ ನಂಬಿ ದಿಕ್ಸಸ್ನಾದ ತನ್ನ ದೇಹ ರಕ್ತದಲ್ಲಿ ಪಾಲ್ಪಟ್ಟಿದ್ರೆ ಸಾಕು ಪ್ರೇರೆ. ಯಾರು ತಪ್ಪು ಮಾಡಲ್ಲೋ ಆ ಮನುಷ್ಯ ಮಾತ್ರ ಪರಲೋಕ ರಾಜ್ಯ ಸೇರ್ತಾನೆ ಪ್ರೇರೆ. ಯಾರು ಪಾಪ ದ್ರೋಹ ಅಪರಾಧ ಮಾಡ್ತಾನೋ ಆ ಮನುಷ್ಯ ಪರಲೋಕ ರಾಜ್ಯಕ್ಕೆ ಸೇರ್ಲಕ್ಕ ಅವನಿಗೆ ಚಾನ್ಸಸ್ ಇಲ್ಲೇ ಇಲ್ಲ. 100% ಚಾನ್ಸ್ ಇಲ್ಲ. ಕ್ಯಾನ್ಸರ್ ರೋಗ ಬಿದ್ದು ನೀ ಆತ್ಮಿಕವಾಗಿದ್ದಿ, ನಂಬಿಕಸ್ಥನಾಗಿದ್ದಿ ಅಂದ್ರೆ ನೀ ಸತ್ತೋದ್ರು ಕೂಡ ನೀ ಪರಲೋಕ ಹೋಯ್ತು. ಯಾಕಂದ್ರೆ ನೀ ಆತ್ಮಿಕವಾಗಿದ್ದಿ, ನಂಬಿಕಸ್ಥನಾಗಿದ್ದಿ. ಆದ್ರೆ ಒಂದು ರೋಗ ನಿನಗೇನು ಮಾಡಿದ, ಮಾನಸಿಕವಾಗಿ ಮಾಡ್ಯದ ಪ್ರೇರೆ. ಆದ್ರೂ ಕೂಡ ನೀ ದೇವರನ್ನು ಬಿಟ್ಟಿಲ್ಲ, ಆದ್ರೂ ಕೂಡ ದೇವರನ್ನು ಹಿಂಬಾಲಿಸಕಂತ ಮಾಡ್ತಕ್ಕಂಥವ್ರು ದೇವರ ಮಕ್ಕಳು ಇವರು ಅಲ್ಲ. ನೀತಿ ಸತ್ಯತೆಯಲ್ಲಿ ಬೆಳೀತಕ್ಕಂಥವ್ರು, ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರು, ಉನ್ನತ ಒಂದು ಸ್ಥಾನದಲ್ಲಿ ಬೆಳೀತಕ್ಕಂಥ ಒಂದು ವ್ಯಕ್ತಿಗಳೇ ದೇವರ ಮಕ್ಕಳ ಪ್ರೇರೆ. ಮೊದಲನೇ ಯೋಹಾನನು 1ನೇ ಅಧ್ಯಾಯ 10ನೇ ವಚನ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿಲ್ಲ. ಆದರೆ ತಪ್ಪು ಮಾಡ್ತಕ್ಕಂಥವ್ರ ಒಳಗೆ ದೇವರ ಆತ್ಮದನ, ದೇವರ ವಾಕ್ಯಗಳವನ. ಯಾರು ತಪ್ಪು ದ್ರೋಹ ಅಪರಾಧಗಳನ್ನು ಮಾಡುತ್ತಾರೋ ಅವರು ದೇವರ ಮಕ್ಕಳ ಇಲ್ಲ. ಅದಕ್ಕೆ ಮತ್ತು 2:1 ಹೇಳ್ತಾನ, ನನ್ನ ಪ್ರಿಯರದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯೆಹೋವನನ್ನು ಬರೆದನು ಸ್ಪಷ್ಟವಾಗಿ, ಪ್ರಿಯರಾದ ಮಕ್ಕಳೇ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ದೇವ್ರ ಮಕ್ಕಳು ಅನಿಸ್ಕೊಳ್ತಕ್ಕಂಥವ್ರು ಅವ್ರಿಗೆ ಪಾಪ ಅವ್ರು ಮಾಡ್ಲಕ್ಕ ಚಾನ್ಸಸ್ ಇಲ್ಲ. ದೇವ್ರ ಮಕ್ಕಳು ಎಂದಿಗೂ ಸತ್ಯವಂತರು, ನೀತಿವಂತರಾಗಿರ್ತಾರ. ಅವ್ರು ಎಂದಿಗೂ ಬಿದ್ದೋಗ್ಲಕ್ಕ ಅವ್ರಿಗೆ ಅವಕಾಶ ಚಾನ್ಸಸ್ ಇಲ್ಲ. ಪಾಪ ಮಾಡ್ತಕ್ಕಂಥವ್ರು ದೇವರನ್ನು ದೃಷ್ಟಿಸಲ್ಲ. ಅವರು ಪಾಪ ಮಾಡ್ತಕ್ಕಂಥವ್ರು ದೇವರ ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥವ್ರಾಗಿಲ್ಲ. ಒಂದು ವೇಳೆ ನಾವು ಪಾಪ ಮಾಡಿಲ್ಲ ಅಂತ ಹೇಳಿ ಅನ್ಕೊಂಡೇವಂದ್ರ ದೇವರಿಗೆ ಸುಳ್ಳು ಹೇಳ್ದ ಹಾಗೆ. ದೇವರ ದೃಷ್ಟಿಯಲ್ಲಿ ನಾವು ಸುಳ್ಳುಗಾರರಾಗಿ ಜೀವಿಸ್ತೇವೆ. ಸುಳ್ಳುಗಾರರಾಗಿ ನಾವು ಜೀವನ ಮಾಡ್ತಕ್ಕಂಥ ಕಾರಣವಿದ್ದನಾಗ ದೇವರು ನಮ್ಮನ್ನು ಸ್ಪಷ್ಟವಾಗಿ ಲೋಕದಲ್ಲಿ ನಮ್ಮನ್ನು ಜಯಕೊಳ್ಳಕ್ಕೆ ಅವಕಾಶ ಅನಿಸಿಲ್ಲ. ಲೋಕದಿಂದ ನಾವು ಬಿಟ್ಟು ಹೋದೆವಂದ್ರೆ ಒಂದು ವೇಳೆ ತಪ್ಪು ದ್ರೋಹ ಅಪರಾಧ ಮಾಡಿದ್ರೆ ನರಕದ ಮಾರ್ಗದಲ್ಲಿ ಇರ್ತೇವೆ. ಅಂದ್ರೆ ಒಂದು ವೇಳೆ ನೀತಿವಂತರ ಸತ್ಯವಂತರಾಗಿದ್ದೀರಿ ಅಂದ್ರೆ ದೇವರ ಸನ್ನಿಧಿಯನ್ನು ನೀವು ಆಶ್ರಯಿಸ್ತಕ್ಕಂಥರಾಗಿರ್ತೀರಿ. ಒಂದು ದಿನ ನಿಮ್ಗೆ ಪರಲೋಕ ರಾಜ್ಯವಾದ ಪ್ರಿಯರಿ. ಈ ಲೋಕದ ರಾಜ್ಯ ನಮಗೆ ಬೇಕಾಗಿಲ್ಲ. ಈ ಲೋಕದಲ್ಲಿ ಎಲ್ಲ ಸಿಗ್ತದೆ ಪ್ರೇರಣೆ, ಆದರೆ ದೇವರ ಒಂದು ಪ್ರೀತಿ ನಿಮಗೆ ಸಿಗಲ್ಲ. ಎಲ್ಲೆಲ್ಲ ಸಿಗ್ತಿ ಲೋಕದಲ್ಲಿ. ನೀ ಏನೇನು ಮಾಡ್ಬೇಕಂತಿ ಎಲ್ಲ ಮಾಡ್ತಿ, ಆದರೆ ದೇವ್ರ ಪ್ರೀತಿ ಸಿಗಲ್ಲ, ದೇವ್ರ ಮಮತೆ ಸಿಗಲ್ಲ, ದೇವ್ರ ಕರುಣೆ ದಯ ನಿಂಗೆ ಸಿಗಲ್ಲ. ಒಂದು ವೇಳೆ ನೀತಿವಂತರು ಸತ್ಯವಂತರಾಗಿ ನಡೀತೀರಿ ಅಂದ್ರೆ ದೇವ್ರ ಕರುಣೆ ದಯ ಕಟಾಕ್ಷಕ್ಕೆ ನೀವು ಗುರಿ ಆಗಿರ್ತೀರಿ. ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸ್ತಾನೆ ಪ್ರೇರಿ. ಅದಕ್ಕೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 34ನೇ ವಚನ ಹೋದ್ರಿ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾರು ಬಾಗಿಲಲ್ಲಿರ್ಬೇಕು ನಾವು? ಇವತ್ತು ಈ ಭಾನುವಾರ ನೀವು ದೇವರ ಒಂದು ಬಾಗಿಲಲ್ಲಿದ್ದೀರಿ. ನಿಮ್ಮ ಮನೆಯಲ್ಲಿ ಕೂಡ ಒಂದು ಬಾಗಿಲು ಮಾಡ್ಕೋಬೇಕು ನೀವು ಸ್ಪಷ್ಟವಾಗಿ. ನಿಮ್ಮ ಮನೆಯಲ್ಲಿ ಕೂಡ ಒಂದು ಸ್ಥಳದಲ್ಲಿ ಒಂದು ದ್ವಾರ, ಅಯ್ಯೋ ಇದು ದೇವರ ಒಂದು ದ್ವಾರದೊಳಗೆ ನಡೆದು ಎಂಬುದಾಗಿ ನಿಮ್ಮ ಮನೆಯಲ್ಲಿ ಕೂಡ ಒಂದು ದ್ವಾರವನ್ನು ಮಾಡಿಕೊಂಡು ಇಟ್ಕೊಂಡು ಪ್ರತಿದಿನ ಆತನ ಬಾಗಿಲನ್ನು ಕೈಕೊಂಡು ಆತನ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ, ಆತನಿಗೆ ಸ್ತುತಿ ಆರಾಧನೆ ಮಾಡುತ್ತಾ, ಆತನಿಗೆ ಮಹಿಮೆ ಪಡಿಸ್ತಾ ಆತನ ಸನ್ನಿಧಿಯನ್ನು ನೀನು ಆಶ್ರಯಿಸ್ತಕ್ಕಂಥವನಾಗಿರ್ತಿ ಅಂದ್ರೆ ಭಾಗ್ಯವಂತನು. ಆತನ ಮಾತನ್ನು ಕೇಳ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಗೊತ್ತು ನೋಡ್ರಿ, ಯೂಟ್ಯೂಬ್ನಲ್ಲಿ ಒಳ್ಳೆ ಸಂದೇಶಗಳು, ಒಳ್ಳೆ ಸೇವಕರು ಕೂಡ ಯೂಟ್ಯೂಬ್ನಲ್ಲಿ ಸಂದೇಶ ಕೊಡ್ತಕ್ಕಂಥರಾಗಿದ್ದಾರೆ. ಕೆಲವರು ಯೂಟ್ಯೂಬ್ನಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಾಗಿದ್ದಾರೆ. ಕೆಲವೊಬ್ಬರು ಲೋಕದಲ್ಲಿ ಅನೇಕ ಒಂದು ಸುಳ್ಳು ಬೋಧನೆಗಳು ತೆಗೆದುಕೊಂಡು ಬಂದು ಕೂಡ ಅನೇಕ ಜನರು ತಾರಮಾರು ಮಾಡ್ತಕ್ಕಂಥವ್ರು ಕೂಡ ಸಿಗ್ತಾರೆ. ಆದರೆ ಒಳ್ಳೆಯದನ್ನು ನೀನು ಆರಿಸ್ಕೊಳ್ಬೇಕು. ಯಾಕಂದರೆ ದೇವರ ನೀನು ಸ್ಪಷ್ಟವಾಗಿ ಆತನ ದ್ವಾರಗಳ ಬಳಿಯಲ್ಲಿ ನೀನು ಪ್ರತಿದಿನ ಕಾಯ್ತಿರಬೇಕು. ಯಾರು ಕಾಯ್ತಾರೆ ಗೊತ್ತಾನ? ನೀತಿವಂತರು. ಯಾರು ಕಾಯ್ತಾರೆ ಗೊತ್ತಾನ? ಸತ್ಯವಂತರು. ಯಾರ ತನ್ನ ಸನ್ನಿಧಿಯಲ್ಲಿ ಆತನ ದ್ವಾರಗಳ ಬಳಿಯಲ್ಲಿ ನಿಲ್ತಾರೆ ಗೊತ್ತಾನ? ದೇವರ ಮಕ್ಕಳು ಅನ್ನಿಸ್ಕೊಳ್ತಕ್ಕಂಥವ್ರು ಮಾತ್ರನೇ ಆತನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯ್ತಕ್ಕಂಥರಾಗಿರ್ತಾರೆ ಪ್ರೇರೆ. ಇದು ಭಾನುವಾರ ಒಂದೇ ದಿನ ಮಾತ್ರವಲ್ಲ, ಪ್ರತಿದಿನ ನಿನಗೆ ಸಮಯ ಅವಕಾಶ ಸಿಕ್ಕಾಗ ದೇವರಿಗೆ ಧ್ಯಾನ ಮಾಡುತ್ತಾ ಆತನ ಸನ್ನಿಧಿಯನ್ನು ಆಶ್ರಯಿಸಿದಂತರ
ಭಾಗ್ಯವಂತನು, ನೀನೇ ಭಾಗ್ಯವಂತನು. ಭಾಗ್ಯವಂತನ ಎನ್ನಿಸ್ಕೊಳ್ಬೇಕಾದ್ರೆ ದೇವ್ರ ಸನ್ನಿಧಿಯಲ್ಲಿ ನೀನು ಸ್ಪಷ್ಟವಾಗಿ ಪ್ರತಿದಿನ ಆತನ ದ್ವಾರಗಳ ಬಳಿಯನ್ನು ನೀನು ಕಾಯ್ತಕ್ಕಂಥನಾಗಿರ್ಬೇಕು. ಆತನ ಸನ್ನಿಧಿನ ಆಶ್ರಯಕ್ಕಂತನಿರಬೇಕು. ಪ್ರತಿದಿನ, ಪ್ರತಿ ರಾತ್ರಿ, ಪ್ರತಿ ಹಗಲು ಇರುಳು ನಿಂಗೆ ಸಮಯ ಅನುಕೂಲತೆ ಸಿಕ್ಕಾಗ ನೀನು ದೇವ್ರ ಸನ್ನಿಧಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡ್ತಕ್ಕಂಥನಾಗಿರ್ಬೇಕು. ದೇವರೇ, ಈ ದಿನೇ ಇಲ್ಲ ನಾ ಹೀಗೆ ನಡೆದಿದೆ, ದಿನವೆಲ್ಲ ನನ್ನ ಜೀವಿತ ಹೇಗಿತ್ತು, ದಿನವೆಲ್ಲ ನಾ ಈ ರೀತಿ ನಡ್ಕೊಂಡು ಬಂದಿದ್ದ, ಆದರೆ ಈಗ ಈ ರಾತ್ರಿ ವೇಳೆಯಲ್ಲಿ ನನಗೆ ಅವಕಾಶ ಕೊಟ್ಟಿದ್ದ ನಿನಗೆ ಸ್ತೋತ್ರ. ಈಗ ನಿನ್ನ ದ್ವಾರಗಳಲ್ಲಿ ಬಳಿನ ಬರ್ತದವ್ರೆ, ನನ್ನನ್ನು ನೀನು ಬಲಪಡಿಸು ಎಂಬುದಾಗಿ ನಿನ್ನ ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡುವಾಗ ದೇವರು ನಿನ್ನ ಒಂದು ಪ್ರಾರ್ಥನೆಯನ್ನು ಕೇಳುತ್ತಾನ. ಮತ್ತು ನೀನು ಸಕಲ ವಿಧದ ಕಷ್ಟಗಳಿಂದ, ಭಾರಗಳಿಂದ, ಶ್ರಮೆಗಳಿಂದ, ಸಂಕಟಗಳಿಂದ ದೇವರು ನಿನ್ನ ತಪ್ಪಿಸಿ ನಡೆಸ್ತಕ್ಕಂಥನಾಗಿರ್ತಾನೆ. ಪ್ರಿಯರೇ, ಈ ರಾತ್ರಿ ಒಂದು ವೇಳೆ ನೀ ಪ್ರಾರ್ಥನೆ ಮಾಡಿ ನಿನ್ನ ಆತ್ಮ, ಪ್ರಾಣ, ಶರೀರ ದೇವರಿಗೆ ಒಪ್ಪಿಸ್ಕೊಟ್ಟಿದ್ರ ನಾಳೆ ಸಾಯಂಕಾಲವರೆಗ ದೇವರು ನಿನ್ನ ಭದ್ರಪಡಿಸ್ತಾನ, ನಿನ್ನ ರಕ್ಷಿಸ್ತಾನ. ಎಲ್ಲ ಕೇಡಿಂದ, ಅಪೆಗಳಿಂದ, ಗಂಡಾಂತರಗಳಿಂದ ದೇವರು ತಪ್ಪಿಸಿ ರಕ್ಷಿಸಿ ಅದ್ಭುತವಾಗಿ ನಿನ್ನನ್ನು ನಡೆಸ್ತಕ್ಕಂಥನಾಗಿರ್ತಾನೆ. ಪ್ರಿಯರೇ, ಅದಕ್ಕೆ ನೀನು ಯಾರ ದ್ವಾರ ಕಳಿಬೇಕು? ದೇವರ ದ್ವಾರಗಳ ಬಳಿಯಲ್ಲಿ ನೀನು ಪ್ರತಿದಿನ ಕಾಯ್ಕೊಂಡಿರ್ಬೇಕು. ಪ್ರಿಯರೇ, ಒಂದು ದಿನ ಇಲ್ಲ, ಎರಡು ದಿನ ಇಲ್ಲ, ಪ್ರತಿದಿನ ಆತನ ದ್ವಾರಗಳು ನೀ ಕಾಯುವುದರ ಮುಖಾಂತರ ಭಾಗ್ಯವಂತನಾಯ್ತು. ಪ್ರಿಯ, ನೀನು ಸುಮ್ಮನೆ ಸಾಧನವಲ್ಲ, ಭಾಗ್ಯವಂತರೆಂಬುದಾಗಿ ಸುಮ್ಮನೆ ಸಿಗಲ್ಲ ಪ್ರಿಯ ಎಲ್ಲರಿಗೆ ಅವಕಾಶ. ಆದರೆ ನೀನು ದೇವರ ಮಗನಾಗಿದ್ದು, ದೇವರ ಮಗಳಾಗಿದ್ದು, ನೀನು ಆತನ ಸನ್ನಿಧಿನ ಆಶ್ರಯಿಸ್ತಾ ಆತನ ಕಾರ್ಯಗಳಲ್ಲಿ ನೀನು ನೆಲೆಗೊಂಡಿದ್ದೆ ಅಂದ್ರೆ ಭಾಗ್ಯವಂತನಾಯ್ತಿ. ಅದಕ್ಕೆ ದೇವರು ನಿನಗೆ ಉನ್ನತ ಸ್ಥಿತಿಯಲ್ಲಿ ನೀನು ನಡೆಸ್ತಾನೆ. ಅದಕ್ಕೆ ಹೇಳ್ತಾನೆ, ಶಿಕ್ಷೆಯನ್ನು ಕೈಕೊಳ್ಳುವವನು ಜೀವದ ಮಾರ್ಗವನ್ನು ಹೊಂದುವವನೆಂಬುದಾಗಿ ಯಾಕೆ ಹೇಳ್ತಾನ? ಸೈತನ ಕೆಲವು ಅಪ್ಪಗಳು ತೆಗೆದುಕೊಂಡ್ಬರ್ತಾನ, ಕೆಲವು ಸಮಸ್ಯೆಗಳು ತೆಗೆದುಕೊಂಡ್ಬರ್ತಾನ. ಆದರೆ ಇವೆಲ್ಲವನ್ನು ನೀನು ಸ್ಪಷ್ಟವಾಗಿ ತಾಳಿಕೊಂಡು ದೇವರ ಸನ್ನಿಧಿನ ಆಶ್ರಯಿಸ್ತಾ ಆತನ ದ್ವಾರಗಳ ಬಳಿಯಲ್ಲಿ ನೀನು ಪ್ರತಿದಿನ ಕಾಯ್ತಕ್ಕಂಥನಾಗಿರ್ತಿ ಅಂದ್ರೆ ಭಾಗ್ಯವಂತನಾಗಿರ್ತಿ. ನಿನಗೆ ಆತನ ಜೀವದ ಪ್ರೇರೆ, ನೀನು ದೇವರನ್ನು ಹೊಂದಿಕೊಂಡಿರ್ತಿ, ದೇವ್ರು ನಿನ್ನನ್ನು ಹೊಂದಿಕೊಂಡಿರ್ತಾನ. ಆತನು ನಿನಗೆ ಉನ್ನತ ಸ್ಥಾನ ನಡೆಸ್ತಾನ. ಯಾವ ಕಟಾಕ್ಷಕ್ಕೆ ನೀ ಗುರಿ ಆಗಲಿ, ದೇವರು ಒಂದು ಕಟಾಕ್ಷ, ಯಾಕಂದರೆ ದೇವ್ರ ಸನ್ನಿಧಿಗೆ ದೇವ್ರು ಮಾಡ್ತಕ್ಕಂಥ ಒಂದು ಪ್ರೀತಿ ಅನ್ನೋ ಐಕ್ಯತೆಗೆ ನೀವು ಗುರಿ ಆಗಿ ಉನ್ನತ ಸ್ಥಾನಕ್ಕೆ ನಡೀತಿ ಹೊರತು ನೀನು ಎಂದಿಗೂ ಬಿದ್ದು ಹೋಗ್ಲಕ್ಕೆ ನಿಂಗೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವ್ರ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚನ್ನು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿಮಗೆ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಉತ್ತಮ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ನಮ್ಮೆಲ್ಲರಿಗೆ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರ ಇರಬೇಕೆಂಬುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯ ದೇವರನ್ನು ಸ್ಪಷ್ಟವಾಗಿ, ಶಿಕ್ಷೆಯನ್ನು ಕೈಕೊಳ್ಳುವನು ಜೀವದ ಮಾರ್ಗವನ್ನು ತೋರಿಸುವನೆಂಬುದಾಗಿ. ದೇವರೇ, ಒಂದು ವೇಳೆ ನಾವು ಶಿಕ್ಷೆಯನ್ನು ತಾಳಿಕೊಂಡು ನಾವು ಹೊಂದಿಕೊಂಡಿರುವ ಕೂಡ ನಿನ್ನ ಜೀವದ ಮಾರ್ಗವನ್ನು ಇತರರಿಗೆ ತೋರಿಸುವಾಗೆ ನಮ್ಮನ್ನು ಸಹಾಯ ಮಾಡು. ಮತ್ತು ನಮಗೆ ಜೀವದ ಒಂದು ಮಾರ್ಗದಲ್ಲಿ ನೀನು ನಡೆಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಎಷ್ಟು ಜನರು ಈ ಭಾನುವಾರ ಈಗ ನಿನ್ನ ಆಲಯದಲ್ಲಿ ಆರಾಧನೆಯಲ್ಲಿ ಪಾಲ್ಬಗಿದ್ದು ನಿನ್ನ ಸನ್ನಿಧಿಯನ್ನು ಆಶ್ರಯಿಸತಕ್ಕಂಥರಾಗಿರ್ತಾರೋ ಅವರೆಲ್ಲರಿಗೆ ಜೀವದ ಒಂದು ಮಾರ್ಗದ ಕರ್ತನೆ, ಜೀವದ ಮಾರ್ಗದಲ್ಲಿ ಇವರು ನಡೆಸೋಪ್ಪ ಕರ್ತನೆ. ನಾನು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಕರ್ತನೆ. ದೇವಾ, ವಾಕ್ಯದೊಟ್ಟಿಗೆ ನಮಗೆ ನೀ ಅದ್ಭುತವಾಗಿ ದಿನ ಮಾತಾಡಿದಿ ದೇವರೇ. ಇವ್ರನ್ನ ಸನ್ನಿಧಿ ನಾವು ಆಶ್ರಯಿಸ್ತೇವಪ್ಪ ಕರ್ತನೆ. ಪ್ರಿಯನ ಸೋದರ, ನೀವೊಂದು ಪ್ರಾರ್ಥನೆ ಮಾಡು ದೇವರೇ. ನನಗೇನೇ ಇರಲಿ, ನಾನು ತಪ್ಪು ಮಾಡಿ ನಿನ್ನ ಸನ್ನಿಧಿನ ಕಳೆದುಕೊಳ್ತಕ್ಕಂಥ ನನಗೆ ಅವಕಾಶ ಇಲ್ಲ ದೇವರೇ. ನಿನ್ನಿಂದ ನಾನು ಅಭಿವೃದ್ಧಿ ಹೊಂದುವಾಗೆ, ನಿನ್ನಿಂದ ನಾವು ಉನ್ನತ ಸ್ಥಾನಕ್ಕೆ ಬರುವಾಗೆ ದೇವರ ನಾನು ಸಹಾಯ ಮಾಡಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದಾದರೆ ನನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಉನ್ನತ ಸ್ಥಿತಿಗೆ ರಕ್ಷಿಸ್ತಾನ ಮತ್ತು ನಡೆಸ್ತಾನ, ನಿನ್ನನ್ನು ಬಲಪಡಿಸ್ತಾನೆ. ಪ್ರಿಯರೇ ದೇವರೇ, ಈ ದಿನ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರೇ, ಪಶ್ಚಾತ್ತಾಪ ಪಡ್ತಕ್ಕಂಥರಾಗಿದ್ದಾರೆ ದೇವರೇ. ಈಗೋ ನನಗೆ ಜೀವದ ಮಾರ್ಗ ಬೇಕು ಏಸಪ್ಪ ಎಂಬುದಾಗಿ ನಿನ್ನ ಕಡೆ ತಿರುಗಿಕೊಂಡು ಕೂಗ್ತಕ್ಕಂಥರಾಗಿದ್ದಾರೆ ದೇವರೇ. ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವ್ರ ಜೀವಿತದಲ್ಲಿ ಒಂದೊಂದು ಒಂದೊಂದು ವಿಧವಾಗಿ ನೀನು ಅದ್ಭುತ ಮಾಡಿ ನೀನು ನಡೆಸ್ತೀವಿ ಬರ್ತೀವಿ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಈಗ ನಮ್ಮೆಲ್ಲರ ಆತ್ಮಬೇಡ ಸರಿ ನಸ್ತಕ್ಕೆ ಒಪ್ಪಿಸ್ಕೊಡ್ತಾ ಪ್ರತಿದಿನ ನಮ್ಮನ್ನು ವಾಕ್ಯದೊಟ್ಟಿಗೆ ಮಾತಾಡಿ ಸರಿಪಡಿಸ್ತೀವಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.